ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದು ಇಷ್ಟೇ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, RSS ಸಂಸ್ಥೆ 100 ವರ್ಷದ ಇತಿಹಾಸ ಇರುವಂಥ ಒಂದು ಆರ್ಗನೈಜೇಷನ್ನು. ಮತ್ತು ಇವತ್ತು 100 ವರ್ಷ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ RSSಸು ಯಾವಾಗಲೂ ಜನರಲ್ಲಿ ದೇಶ ಪ್ರೇಮವನ್ನು, ದೇಶಭಕ್ತಿಯನ್ನು ಹುಟ್ಟು ಹಾಕುವಂಥ ಒಂದು ಸಂಸ್ಥೆ. ಇದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಯಾವುದೇ ಒಂದು ರಾಜಕೀಯಕ್ಕೆ ಇದು ಎಂಟ್ರಿ ಕೊಟ್ಟಿಲ್ಲ. RSSಲ್ಲಿರುವಂಥವ್ರು ಯಾರೂ ಕೂಡ ರಾಜಕೀಯಕ್ಕೆ ಬಂದು MLA ಆಗಲಿ MP ಆಗಲಿ ನಿಂತಿಲ್ಲ. ಒಂದು 100 ವರ್ಷ ಇತಿಹಾಸ ಇರುವಂಥ ಒಂದು ಪಕ್ಷವನ್ನು ಇವತ್ತು RSSಸು ಯಾವುದೇ ಒಂದು ದೇಶದಲ್ಲಿ ಡಿಸಾಸ್ಟರ್ಸ್ ಆದರೆ, ಪ್ರಕೃತಿ ವಿಕೋಪಗಳಾದರೆ ಫಸ್ಟ್ ಬರೋದು ಆರ್ಮಿಗಿಂತ ಪೊಲೀಸ್ಗಿಂತ ಮುಂಚೆ ಹೋಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಒಂದು ಆರ್ಗನೈಜೇಷನ್. ಇವತ್ತು ಅದನ್ನು ಬ್ಯಾನ್ ಮಾಡಬೇಕು ಅಂತ ನೀವು ಕೇಳಿದ್ದೀರಾ. ನಿಮಗೆ ತಾಕತ್ತಿದ್ದರೆ, ನಾನಿವತ್ತು ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೇನೆ, ನಿಮಗೆ ಈ ದೇಶದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವಂಥವ್ರು RSS ಯಾವುದೇ ಒಂದು ಕೋಮು ಗಲಭೆಯನ್ನಾಗಲಿ ದೇಶ ವಿರೋಧಿ ಚಟುವಟಿಕೆಗಳನ್ನಾಗಲಿ ಇಲ್ಲಿವರೆಗೂ ಮಾಡಿರುವಂಥ ನಿರ್ದೇಶನ ಇಲ್ಲ. 1949 ಐ ಥಿಂಕ್ 1949ರಲ್ಲಿ, 1975ರಲ್ಲಿ ಮತ್ತು 1992ರಲ್ಲಿ ಶಾರ್ಟ್ ಟರ್ಮ್ಗೆ ಮತ್ತು ಇದನ್ನು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ RSSನವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಚಿಮಾರಿ ಹಾಕ್ಸ್ಕೊಂಬರ್ತಾರೆ. ನಿಮಗೆ ರಾಜಕೀಯದಲ್ಲಿ ಐಡಿಯಾಲಜಿ ಡಿಫ್ರೆನ್ಸ್ ಇರ್ಬೋದು, ಆದರೆ ರಾಜಕೀಯವಾಗಿ ನೀವು ಬಂದು ಇದನ್ನು ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇದನ್ನು ಚಿಮಾರಿ ಹಾಕ್ಸ್ಕೊಳ್ತಾರೆ ಕಾಂಗ್ರೆಸ್ನವರು. ನಾನು ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಮಾಡೋಕ್ಕಾಗ್ದಲೇ ಇರೋದನ್ನು, ಜವಾಹರ್ಲಾಲ್ ನೆಹರೂಗೆ ಮಾಡೋಕ್ಕಾಗ್ದಲೇ ಇರೋದನ್ನು, ಪ್ರಿಯಾಂಕಾ ಖರ್ಗೆ ಮಾತು ಕೇಳಿ ಸಿದ್ದರಾಮಯ್ಯಗೆ ಮಾಡೋ ತಾಕತ್ತಿದೆಯಾ? ಪ್ರಿಯಾಂಕಾ ಖರ್ಗೆ ಅವ್ರಿಗೆ ತಾಕತ್ತಿದ್ರೆ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮಪ್ಪ ಅವರು AICC ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಿ ಅಂತೇಳಿ ಚೀಫ್ ಸೆಕ್ರೆಟರಿ ಅವರು ಬರೆದಿದ್ದಾರೆ. ತಾಕತ್ತಿದ್ರೆ ನಿಮ್ಮ ತಂದೆಯವರು ಮತ್ತು ಸಿದ್ದರಾಮಯ್ಯನವರು, ನೀವು ತಾಕತ್ತಿದ್ರೆ RSSನ್ನು ಬ್ಯಾನ್ ಮಾಡಿರಿ. ತಾಕತ್ತಿದ್ರೆ ಮೊದಲು ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ವಿರೋಧಿಗಳ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, PFI SDPI ಮತ್ತು PFI ಸಂಘಟನೆಗಳು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ. ಅಸೆಂಬ್ಲಿಯಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ. ಇವತ್ತು ಇಡೀ ದೇಶದಲ್ಲಿ ಟೆರರೈಸ್ಗಳನ್ನು ಮಾಡ್ತಾ ಇರುವಂಥವ್ರು SDPI ಅವರು, PFIನವರು. ನೀವು ಅವ್ರನ್ನ ತುಷ್ಟೀಕರಣ ಮಾಡೋದಕ್ಕೆ ಇವತ್ತು ಹಿಂದೂ ಸಂಘಟನೆ ಆಗಿರುವಂಥ RSSನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ, ತಾಕತ್ತಿದ್ರೆ ಮಾಡಿರಿ, ಬಂದ್ರಿ ಸವಾಲು ಸ್ವೀಕಾರ ಮಾಡೋಣ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.